ಎಸ್ ನೋಡಿ, ಈಗ ಇತ್ತೀಚೆಗೆ 2020 ಅಲ್ಲಿ ಆ ಸಂದರ್ಭದಲ್ಲಿ ಒಂದು ಪಕ್ಷ ಬರುತ್ತೆ. ನಾವು ನೋಡ್ತೀವಿ ಎಲ್ಲಾರು ಆ ಒಂದು ಟಿ ಶರ್ಟ್ ಅನ್ನ ಹಾಕೊಂಡು ರಾಜ್ಯಾದ್ಯಂತ ಎಲ್ಲೆಲ್ಲಿ ಅಕ್ರಮ ಆಗ್ತಾ ಇದೆ, ಎಲ್ಲೆಲ್ಲಿ ಹಗರಣ ಆಗ್ತಾ ಇದೆ, ನುಗ್ಗಿ ಸದೆ ಬಡಿಯೋದಕ್ಕೆ ಪೊಲೀಸ್ ಅಂತ ನೋಡಲ್ಲ, ಯಾರು ಅಂತ ನೋಡಲ್ಲ, ಬಹಳ ವೈರಲ್ ಆಗುತ್ತೆ. ಜನ ಅದನ್ನ ಶೇರ್ ಮಾಡಕ್ ಶುರು ಮಾಡ್ತಾರೆ, ಲೈಕ್ ಮಾಡಕ್ ಶುರು ಮಾಡ್ತಾರೆ. ಆದ್ರೆ ಅದ್ಯಾವುದು ವೋಟ್ ಆಗಿ ಕನ್ವರ್ಟ್ ಆಗಲ್ಲ. ಅದ್ಯಾರಪ್ಪ ಅಂತಂದ್ರೆ ಅದು ಪ್ರಾದೇಶಿಕ ಪಕ್ಷ, ಅದು ರವಿಕೃಷ್ಣ ರೆಡ್ಡಿ ಅವರ ಪಕ್ಷ, ಕೆಆರ್ಎಸ್ ಪಕ್ಷ. ಅವರು ಈಗ ನಮ್ ಜೊತೆ ಲೈವ್ ನಲ್ಲಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವಿಕೃಷ್ಣ ರೆಡ್ಡಿ ಅವರೇ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಕೇಳಿಸ್ತಿದೆ, ನಮಸ್ಕಾರ. ರವಿಕೃಷ್ಣ ರೆಡ್ಡಿ ಅವರೇ, ಒಂದು ಪಕ್ಷವನ್ನ ಕಟ್ತೀರಿ, ಅತಿ ದೊಡ್ಡ ಮಟ್ಟದಲ್ಲಿ ಹವನ ಸೃಷ್ಟಿ ಮಾಡ್ತೀರಿ, ಎಲ್ಲೆಲ್ಲಿ ಹಗರಣಗಳು, ಎಲ್ಲೆಲ್ಲಿ ಅಕ್ರಮ, ನೀವು ಪೊಲೀಸ್ ಅಂತ ನೋಡಲ್ಲ, ಯಾವ ರೀತಿಯಾಗಿ ತಪ್ಪು ನಡೆದ್ರೆ ನೀವು ಸೆಳೆದು ನಿಲ್ತೀರಿ. ಆದ್ರೆ ನಿಮ್ಮ ವಿಡಿಯೋಗಳಾಗಿರ್ಬೋದು ಅಥವಾ ನೀವು ಮಾಡ್ತಿರೋ ಕಾರ್ಯ ಆಗಿರ್ಬೋದು, ಇವು ಲೈಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಶೇರ್ ಆಗಿ ಕನ್ವರ್ಟ್ ಆಗುತ್ತೆ, ಅತಿ ದೊಡ್ಡ ವ್ಯೂಸ್ ಆಗಿ ಕನ್ವರ್ಟ್ ಆಗುತ್ತೆ. ಆದ್ರೆ ಇಲ್ಲಿ ಬಹುಮತ ಸಾಧಿಸುವಲ್ಲಿ ಅಥವಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲುವಲ್ಲಿ ಅದು ಫೇಲ್ಯೂರ್ ಆಗುತ್ತೆ. ಯಾಕಿರ್ಬೋದು? ನೋಡಿ, ನಮ್ಮ ಪಕ್ಷ ನೀವೀಗಾಗಲೇ ಬಹಳ ಚೆನ್ನಾಗಿ ಒಂದಷ್ಟು ವಿಚಾರಗಳನ್ನ ಹೇಳಿದ್ರಿ. ಇದು ಸಾಕಷ್ಟು ಜನರಲ್ಲಿ ಒಂದು ಚರ್ಚೆಯನ್ನ ಉಂಟು ಮಾಡಿದೆ. ವಿಶೇಷವಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದಷ್ಟು ಜಾಗೃತಿಯನ್ನ, ಸಾಮಾಜಿಕ ಮಾಧ್ಯಮಗಳ ಮೂಲಕ ಜಾಗೃತಿಯನ್ನ ಮೂಡಿಸಿದೆ. ಸರ್ಕಾರಿ ಅಧಿಕಾರಿಗಳಲ್ಲಿ ಮತ್ತು ಪೊಲೀಸ್ ಇಲಾಖೆಯು ಸೇರಿದಂತೆ ಹಲವಾರು ಕಡೆಗಳಲ್ಲಿ ಹತ್ತಾರು ಸುಧಾರಣೆಗಳನ್ನ ತಂದಿದೆ. ಜನರಿಗೆ ಒಂದು ಚೈತನ್ಯ ಮತ್ತು ಧೈರ್ಯ ಕೊಟ್ಟಿದೆ. ಪ್ರಜಾಪ್ರಭುತ್ವದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮನದಟ್ಟು ಮಾಡಿದೆ. ಆದರೆ ನೀವೇ ಹೇಳಿದ ಹಾಗೆ ನಾವು ನಿರಂತರವಾಗಿ ಲೋಕಸಭಾ ಚುನಾವಣೆಯಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ವಿ. 2023ರ ವಿಧಾನಸಭಾ ಚುನಾವಣೆಯಲ್ಲಿ 196 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ವಿ. ಹಾಗೇನೆ ಹಲವಾರು ಉಪಚುನಾವಣೆಗಳಲ್ಲೂ ಸ್ಪರ್ಧೆ ಮಾಡ್ತಾ ಬಂದಿದ್ದೀವಿ. ಆದ್ರೆ ಇವೆಲ್ಲ ಬೆಂಬಲವು ನಮಗೆ ಮತವಾಗಿ ಪರಿವರ್ತನೆ ಆಗಿಲ್ಲ. ನಮಗೆ ಅಲ್ಲ, ನಿಮಗೆ ಗೊತ್ತಿರಲಿ, ಕರ್ನಾಟಕದಲ್ಲಿ ಹಿಂದೆ 2018ರಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಬಿಜೆಪಿಗೂ 2000, 3000 ವೋಟ್ ಬರದೇ ಇರುವಂತಹ ವಿಧಾನಸಭಾ ಕ್ಷೇತ್ರಗಳನ್ನು ನಾವು ನೋಡಿದೀವಿ. ಹಾಗಾಗಿ ಇಲ್ಲೆಲ್ಲಾರು ಕಡೆ ಸೈಡ್ಗೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಠೇವಣಿ ಬರೋದಿರ್ಲಿ, 2000, 3000 ವೋಟ್ ಸಹ ಬಿಜೆಪಿಗೆ ಬಂದಿರಲಿಲ್ಲ. ಯಾಕೆಂದ್ರೆ 2-3 ವಿಚಾರಗಳು. ಪಕ್ಷ ಎಷ್ಟೇ ಬಲಿಷ್ಠವಾಗಿರ್ಲಿ ಅಥವಾ ಎಷ್ಟೇ ಪರಿಚಿತವಾಗಿರ್ಲಿ, ಚುನಾವಣೆಯಲ್ಲಿ ಆ ಕ್ಷೇತ್ರದಲ್ಲಿ ನಿಲ್ಲುವಂತಹ ಅಭ್ಯರ್ಥಿಗಳು ಅವರ ಮೇಲೆ ಡಿಪೆಂಡ್ ಆಗುತ್ತೆ ಒಂದಷ್ಟು. ಮತ್ತೆ ಇದು ಯಾವುದು ದೊಡ್ಡ ಅಲೆ ಇಲ್ಲ ಅಂದ್ರೆ ಸ್ಥಳೀಯವಾಗಿ ಯಾವೆಲ್ಲ ಕಾರ್ಯಕರ್ತರು ತೊಡಗಿಸ್ಕೊಂಡಿರ್ತಾರೆ, ಬೂತ್ ಮಟ್ಟದ ಕಾರ್ಯಕರ್ತರು ಹೇಗಿರ್ತಾರೆ, ಅಲ್ಲಿ ಚುನಾವಣೆಯ ಹಿಂದಿನ ದಿವಸ ಅವರು ಯಾವ ರೀತಿ ಪ್ರಚಾರ ಮಾಡಿರ್ತಾರೆ, ಚುನಾವಣೆಯ ದಿವಸ ಯಾವ ರೀತಿ ಬೂತ್ ಹತ್ರ ನಿಂತ್ಕೊಂಡು ಪ್ರಚಾರ ಮಾಡ್ತಾರೆ, ಇವೆಲ್ಲ ನಿರ್ಧಾರ ಆಗುತ್ತೆ. ನಮ್ಮಲ್ಲಂತೂ ನಮ್ಮ ರಾಜ್ಯದಲ್ಲಿ ಗಂಡಸರಿಗೆ ಕುಕ್ಕರು, ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡೂ ಬೆಳೆದೇ ಇರೋರಿಗೆ ನಿಕ್ಕರು ಅನ್ನುವಂತ ಆಮಿಷಗಳನ್ನ ಒಡ್ಡಿ ಜಾತಿ ಮತ್ತು ಕೋಮು ಆಧಾರದ ಮೇಲೆ ಮತಗಳನ್ನ ಕೇಳುವಂತಹ ಒಂದು ದುಷ್ಟ ಪರಂಪರೆ ನಮ್ಮಲ್ಲಿ ಒಂದು 20-25 ವರ್ಷಗಳಿಂದ ದೊಡ್ಡದಾಗಿ ಬೃಹದಾಕಾರವಾಗಿ ಬೆಳೆದಿದೆ. ಹಾಗಾಗಿ ನಾವಂತೂ ಯಾವುದೇ ಕಾರಣಕ್ಕೂ ನಮ್ಮ ಅಭ್ಯರ್ಥಿಗಳ ಬಗ್ಗೆ ನಿಮಗೆ ಗೊತ್ತಿರಲಿ, ನಾವು ಯಾವಾಗ್ಲೂ ಅವ್ರು ಹೇಳೋದು, ಯಾವುದೇ ಕಾರಣಕ್ಕೂ ನೀವು ಹಣ ಹಂಚಿ ಆಮಿಷ ಒಡ್ಡಿ ಓಟ್ ಕೇಳುವ ಹಾಗಿಲ್ಲ. ಹಣ ಕೊಡುವ ಹಾಗಿಲ್ಲ, ಹೆಂಡ ಕುಡಿಸುವ ಹಾಗಿಲ್ಲ, ಬಿರಿಯಾನಿ ತಿನ್ನಿಸುವ ಹಾಗಿಲ್ಲ, ಮತದಾರರಿಗೆ ಆಮಿಷ ಒಡ್ಡುವ ಹಾಗಿಲ್ಲ. ಹಾಗೇನೆ ನೀವು ಸಹ ಸಾಲ ಮಾಡಿಕೊಂಡು, ಆಸ್ತಿ ಮಾಡಿಕೊಂಡು ಚುನಾವಣೆಗೆ ಖರ್ಚು ಮಾಡಬಾರದು. ನೀವು ನಿಮ್ಮದೇ ಏನಾದ್ರೂ ಸ್ವಲ್ಪ ಸೇವಿಂಗ್ಸ್ ಇದ್ರೆ ಅದರಲ್ಲಿ ಖರ್ಚು ಮಾಡಬಹುದು ಅಂತಿದ್ರೆ ಅದನ್ನ ಮಾತ್ರ, ಮತ್ತು ಜನರ ದೇಣಿಗೆಯಲ್ಲಿ ಮಾಡಬೇಕು. ಒಂದು ಆದರ್ಶವಾದಂತಹ ರಾಜಕಾರಣವನ್ನ ವ್ಯವಸ್ಥೆಯನ್ನ ಕಟ್ಟಬೇಕು ಅಂತ ನಾವು ಮಾಡ್ತಾ ಇರುವಂತದ್ದು. ಹಾಗಾಗಿ ನಮ್ಗೆ ಈಗಾಗಲೇ ನಮ್ಮ ಪಕ್ಷ ನಡೀತಿರೋದೇ ಜನರ ದೇಣಿಗೆಯಲ್ಲಿ. ನೀವು ಇಷ್ಟೆಲ್ಲ ಹೇಳಿದ್ರಲ್ವಾ, ಕೆಆರ್ಎಸ್ ಪಕ್ಷ ಬಿಟ್ಟು ಯಾವ ಪಕ್ಷಗಳು ಇವತ್ತು ರಾಜ್ಯದಲ್ಲಿ ಈ ಮಟ್ಟಿನ ಚೈತನ್ಯವನ್ನ ಜನರಲ್ಲಿ ಮೂಡಿಸಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ, ಹಣ ಹಂಚ್ತಾರೆ, ಇನ್ನೊಂದು ಹೋಗ್ತಾರೆ, ಎಲ್ಲೆಲ್ಲೋ ಹೋಗ್ಬಿಡ್ತಾರೆ. ಆದ್ರೆ ಸತತವಾಗಿ 6-7 ವರ್ಷಗಳಿಂದ ನಿರಂತರವಾಗಿ ಜನರ ಜೊತೆ ಇದ್ದು ಕೆಲಸ ಮಾಡ್ತಾ ಇದೀವಿ. ಜನ ಕುರಿಸ್ತಾ ಇದ್ದಾರೆ. ದುರಂತ ಏನು ಅಂದ್ರೆ, ಈಗ ನಿಮ್ಮದು ಸೇರಿದಂತೆ ಮಾಧ್ಯಮಗಳಲ್ಲಿ ಜನಸಾಮಾನ್ಯರು ನೋಡುವಂತಹ ಮಾಧ್ಯಮಗಳಲ್ಲಿ ನಮ್ಮ ಪಕ್ಷದ ಬಗ್ಗೆ ಯಾವುದೋ ಒಂದು ರೀತಿಯ ಒಂದು ಕೆಟ್ಟ ಭಾವನೆ ಇದ್ದ ಹಾಗೆ ಅನ್ಸುತ್ತೆ. ನೀವನ್ನೂ ಸಹ, ನಾನು ನಿಮ್ಮನ್ನು ಸೇರಿದಂತೆ ಮಾಧ್ಯಮದವರು ಎಲ್ರಿಗೂ ಹೇಳೋದೇನು ಅಂದ್ರೆ, ನೀವು ಈ ಸಮಾಜದ ಭಾಗ, ನಾವು ನೀವು ಎಲ್ಲ ಸೇರಿ ಸಮಾಜವನ್ನ ಸರಿ ಮಾಡಬೇಕು. ಅದನ್ನ ಬಿಟ್ಟು ಯಾವನೋ ಹಣ ಹಂಚೋ ನೀಚನಿಗೆ, ನರಾಧಮನಿಗೆ, ಭ್ರಷ್ಟನಿಗೆ ಜೈಲಿಗೆ ಹೋಗಿ ಬಂದಂತವ್ರು ಅವರೇ ಮಾಡಿದ ರಾಜಕೀಯ ಅಂತ ಹೇಳ್ತಾರಲ್ವಾ, ಅದೇ ರಾಜಕೀಯ ಅಂತ ಹೇಳ್ತಿರಲ್ವಾ, ಅದನ್ನ ಬಿಟ್ಟು ನಮ್ಮ ಹೋರಾಟಗಳನ್ನ, ನಮ್ಮ ವಿಚಾರಗಳನ್ನ ನೀವು ತಲುಪಿಸಿದ್ರೆ, ನಾನು ಎಲ್ಲ ಕರ್ನಾಟಕದ ಎಲ್ಲ ಮಾಧ್ಯಮಗಳು ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಮಾಧ್ಯಮಗಳ ಬಗ್ಗೆನೂ ಜನ ವಿಮರ್ಶೆ ಮಾಡುವಂತ ಕಾಲ ಬರುತ್ತೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಹೊರಗಿಟ್ಟಷ್ಟು ನಿಮ್ಮ ಒಂದು ರೀತಿಯ ಭ್ರಷ್ಟ ನೀತಿ ಜನರ ಮುಂದೆ ಕಾಣಿಸೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಮಾಧ್ಯಮಗಳು, ನಾವು ಯಾವುದೇ ಕಾರಣಕ್ಕೂ ಮಾಧ್ಯಮಗಳಿಗೆ ಹಣ ಕೊಡೋದಿಲ್ಲ, ಪ್ರೆಸ್ ಮೀಟ್ಗಳಲ್ಲಿ
ಕವರ್ ಕೊಡೋದಿಲ್ಲ ಪತ್ರಕರ್ತರಿಗೆ, ಇದೆಲ್ಲ ನಮ್ಮ ಸಿದ್ಧಾಂತಗಳು. ಹಾಗಾಗಿ ಇದೊಂದು ಸಾಮಾನ್ಯ ಜನರಿಗೂ ಇವ್ರು ಪಾಪ ಅಲ್ಲಿದ್ದಾರೆ ಇಲ್ಲಿದ್ದಾರೆ ನಮ್ಮಲ್ಲಿಲ್ಲ ಅನ್ನುವಂತ ಭಾವನೆಯನ್ನ ಸೃಷ್ಟಿ ಮಾಡಿ ಮತ ಹಾಕೋದಿಕ್ ಹೋದವರ್ಗು ಇವ್ರಿಲ್ವೇನೋ ಅಥವಾ ಇನ್ನೇನೋ ಆಗಿದೆಯೇನೋ ಅನ್ನುವಂತ ಭಾವನೆ ಬಂದಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಆ ಭಾವನೆ ಸರಿ ಹೋಗುತ್ತೆ, ಅಥವಾ ಅದು ತಪ್ಪು ಸಂದೇಶಗಳು ಏನ್ ಹೋಗಿದೆ ಇಲ್ಲಿ ತನಕ ಅವೆಲ್ಲ ಸರಿ ಹೋಗುತ್ತೆ ಅನ್ನುವಂತ ಭಾವನೆ ನನಗಿದೆ. ಎಸ್